ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಒಂದು ದೇಶದ ಬೇಹುಗಾರಿಕಾ ಪಡೆ ತುಂಬ ಆಕ್ಟಿವ್ ಆಗಿದ್ದರೆ, ತುಂಬ ನಿರ್ದಯಿಯಾಗಿದ್ದರೆ ಮತ್ತು ಆ ಪಡೆಗಳಿಗಲ್ಲಿನ ಸರ್ಕಾರ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟರೆ ಅವರು ಶತ್ರುಗಳನ್ನು ಹೇಗೆಲ್ಲ ದಮನ ಮಾಡ್ತಾರೆ, ಶತ್ರುಗಳ ಎದೆಯಲ್ಲಿ ಹೇಗೆ ಭಯ ಅನ್ನೋದು ಭರತನಾಟ್ಯ ಮಾಡೋ ಹಾಗೆ ಮಾಡ್ತಾರೆ ಅನ್ನೋದಕ್ಕೆ ತುಂಬ ಒಳ್ಳೆಯ ಉದಾಹರಣೆ ಅಂದರೆ ಅದು ಮೊಸಾದ್. ಗೆಳೆಯರೆ, ಮೊನ್ನೆ 17ನೇ ತಾರೀಕು ಅತ್ಯಂತ ಬಿಂದಾಸ್ ಆಗಿದ್ದ ಜಗತ್ತು ಒಮ್ಮೆ ಬೆಚ್ಚಿ ಬೀಳೋ ಥರದ ಸುದ್ದಿಗಳು ಬಂದಿದ್ದು ಲೆಬನಾನ್ನಿಂದ. ಅಲ್ಲಿ ಬೇರೆ ಏನೂ ಆಗಲಿಲ್ಲ. ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ಅಂದರೆ ಹೆಜ್ಬುಲ್ಲಾಗಳ ಆಡಳಿತ ಇರೋ ಪ್ರದೇಶದಲ್ಲಿ ಒಂದೇ ಸಮಕ್ಕೆ ಒಂದಾದ ಮೇಲೊಂದರಂತೆ ಪೇಜರ್ಗಳು ಸ್ಫೋಟ ಆಗೋದಕ್ಕೆ ಶುರುವಾದವು. ಒಂದಾದ ಮೇಲೊಂದು ಒಂಥರ ಈ ಸರಣಿ ಪಟಾಕಿ ಥರ ಸಿಡಿತಾ ಇದ್ದರೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗದೆ ಜನ ಕಂಗಾಲಾದರು. ಅದೇ ಸಮಯಕ್ಕೆ ಸಿರಿಯಾದಲ್ಲಿ ಕೂಡ ಒಂದಷ್ಟು ಪೇಜರ್ ಸ್ಫೋಟದ ಘಟನೆಗಳು ನಡೆದವು. ಈ ಪೇಜರ್ ಅನ್ನೋದು ಮೊಬೈಲ್ ಫೋನ್ ಬರೋದಕ್ಕೆ ಮೊದಲು ಸಂವಹನ ಸಾಧನವಾಗಿದ್ದ ವಸ್ತು. ಆ ಪುಟ್ಟ ಉಪಕರಣವನ್ನು ಜನ ಸಾಮಾನ್ಯವಾಗಿ ತಮ್ಮ ಪ್ಯಾಂಟ್ ಜೇಬುಗಳಲ್ಲಿ ಇಟ್ಕೋತಾರೆ, ಇಲ್ಲದೇ ಇದ್ರೆ ಸೊಂಟದ ಬೆಲ್ಟ್ಗಳಿಗೆ ನೇತು ಹಾಕೋತಾರೆ. ಹಾಗೆ ಜೇಬಲ್ಲೋ ಸೊಂಟದಲ್ಲೋ ಇದ್ದ ಪೇಜರ್ ಸ್ಫೋಟ ಆಗೋದಕ್ಕೆ ಶುರು ಮಾಡಿದರೆ ಹೇಗೆಲ್ಲ ಮತ್ತು ಎಷ್ಟೆಲ್ಲ ಅಪಾಯ ಆಗಬಹುದು ಅನ್ನೋದನ್ನ ಯೋಚನೆ ಮಾಡಿ ನೋಡಿ. ಅಲ್ಲಿ ಸುಮಾರು 10 ಮಂದಿ ಸ್ಫೋಟದಲ್ಲಿ ಸಾವಿಗೀಡಾದರು. ಇನ್ನು 3,000 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅದರ ಪೈಕಿ 200 ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ. ಅವರು ಬದುಕೋದು ಕೂಡ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ಪೇಜರ್ ಸ್ಫೋಟ? ಇಷ್ಟಕ್ಕೂ ಪೇಜರ್ ಅಂದ್ರೆ ಏನು, ಅದು ಹೇಗೆ ಬಳಕೆ ಆಗುತ್ತೆ, ಅದನ್ನು ಹೆಜ್ಬುಲ್ಲಾಗಳು ಯಾಕೆ ಬಳಸ್ತಾ ಇದ್ರು ಮತ್ತು ಅವು ಒಂದೇ ಬಾರಿ ಸ್ಫೋಟ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು, ಬನ್ನಿ ನೋಡೋಣ. ಗೆಳೆಯರೆ, ಅದಕ್ಕೂ ಮೊದಲು ನಿಮಗಾಗಿ ಇಲ್ಲೊಂದು ಸಣ್ಣ ಪ್ರಶ್ನೆ ಇದೆ. ಲೆಬನಾನ್ ಅನ್ನೋ ದೇಶ ಯಾವ ದೇಶದ ವಸಾಹತುವಾಗಿತ್ತು ಮತ್ತು ಯಾರಿಂದ ಅದು ಸ್ವಾತಂತ್ರ್ಯವನ್ನು ಪಡ್ಕೊಳ್ತು? ಬ್ರಿಟನ್, ಫ್ರಾನ್ಸ್, ಆಟೋಮನ್ ಸಾಮ್ರಾಜ್ಯ, ಸ್ಪೇನ್? ಸರಿಯಾದ ಉತ್ತರನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಈಗ ವಿಷಯಕ್ಕೆ ಬಂದ್ಬಿಡೋಣ. ಈ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಸಂಘರ್ಷ ನಡೀತಿದೆ ಅಲ್ವಾ? ಅದರಲ್ಲಿ ಲೆಬನಾನ್ನ ಹೆಜ್ಬುಲ್ಲಾಗಳು, ಯಮನ್ನ ಹೌತಿಗಳು ಹಮಾಸ್ಗಿಂತ ಹೆಚ್ಚು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಮತ್ತು ಆ ಪಡೆಗಳ ಹಿಂದೆ ಇರಾನ್ ನಿಂತಿದೆ. ಅಲ್ಲಿ ಅಣು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಇರಾನ್ ಇಸ್ರೇಲಿನ ಗಮನ ತನ್ನ ಕಡೆಗೆ ಬೀಳದ ಹಾಗೆ ನೋಡ್ಕೋಬೇಕು ಮತ್ತು ಅರಬ್ ಪೆನಿನ್ಸುಲಾದಲ್ಲಿನ ದೇಶಗಳು ಯಾವುದೇ ಕಾರಣಕ್ಕೂ ಇಸ್ರೇಲ್ ಜೊತೆಗಿನ ಸಂಬಂಧಗಳನ್ನು ಸರಿ ಮಾಡ್ಕೋಬಾರದು. ಹಾಗೇನಾದರೂ ಆದರೆ ಇರಾನ್ನ ಎಲ್ಲ ಶತ್ರುಗಳು ಒಂದಾದ ಹಾಗಾಗುತ್ತೆ. ಹೀಗಾಗಿ ಇಸ್ರೇಲ್ ಭಾಗದಲ್ಲಿ ಇಸ್ಲಾಮಿಕ್ ಜಗಳ ಸದಾ ಇರಬೇಕು ಅಂತ ಇರಾನ್ ಬಯಸುತ್ತೆ. ಇದರ ಭಾಗವಾಗಿಯೇ ಪ್ಯಾಲೆಸ್ತೈನ್ ಸಮಸ್ಯೆಗೆ ಒಂದು ಶಾಂತಿಯುತ ಪರಿಹಾರ ಯಾವತ್ತಿಗೂ ಸಿಗದ ಹಾಗೆ ಇರಾನ್ ಅನ್ನೋ ಶಿಯಾ ದೇಶ ಅಲ್ಲಿ ನೋಡ್ಕೋತಾ ಇದೆ. ಒಂದು ಕಡೆ ಇಸ್ರೇಲ್ ಹಮಾಸ್ ಜೊತೆ ಕಾದಾಡ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಬೆಂಬಲಿತ ಹೆಜ್ಬುಲ್ಲಾಗಳು ಹಾಗೂ ಹೌತಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಇಸ್ರೇಲ್ ಕೂಡ ಇತ್ತೀಚೆಗೆ ಲೆಬನಾನ್ನ ದಕ್ಷಿಣ ಭಾಗದ ಮೇಲೆ ಕಣ್ಣು ಹಾಕೊಂಡಿದೆ. ಲೆಬನಾನ್ಗೂ ಸೇನೆಯನ್ನು ನುಗ್ಗಿಸುವ ಬಗ್ಗೆ ಇಸ್ರೇಲ್ ಯೋಚಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಮೊನ್ನೆ ಲೆಬನಾನ್ ದಕ್ಷಿಣ ಭಾಗದಲ್ಲಿ ಒಂದೇ ಸಮಕ್ಕೆ ಪೇಜರ್ಗಳು ರಿಂಗ್ ಆಗೋದಕ್ಕೆ ಶುರು ಮಾಡಿದ್ವು. ಯಾವುದೋ ಮೆಸೇಜ್ ಬಂತು ಅಂತ ಅದನ್ನು ಕೈಗೆ ತಗೊಳ್ಳೋ ಹೊತ್ತಿಗೆ ಅವು ಸ್ಫೋಟಗೊಳ್ತಾ ಹೋದ್ವು. ಅದರಲ್ಲಿ ಲೆಬನಾನ್ನ ಹೆಜ್ಬುಲ್ಲಾ ಪ್ರತಿನಿಧಿ ಸಚಿವನೊಬ್ಬನ 10 ವರ್ಷದ ಮಗು ಕೂಡ ಸಾವಿಗೀಡಾಗಿದೆ. ಉಳಿದಂತೆ ಸಾಕಷ್ಟು ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಪೇಜರ್ಗಳನ್ನು ಎಲ್ಲೆಲ್ಲಿ ಇಟ್ಕೊಂಡಿದ್ರೋ ದೇಹದ ಆ ಭಾಗಗಳಲ್ಲಿ ಸುರಂಗಾನೆ ಬಿದ್ದಿದೆ. ಸದ್ಯಕ್ಕೆ 10 ಜನ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದ್ದು, ಇನ್ನೂ 200ಕ್ಕೂ ಹೆಚ್ಚು ಜನ ಬದುಕೋದು ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಈ ಪೇಜರ್ ಅಂದರೆ ಏನು? ಗೆಳೆಯರೆ, ಬಹುಶಃ ಯಾರೆಲ್ಲ 1990ರ ನಂತರ ಹುಟ್ಟಿದಿರಿ, ನಿಮಗೆ ಪೇಜರ್ ಬಗ್ಗೆ ಹೆಚ್ಚು ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಕಾಲಕ್ಕಾಗಲೇ ನಮ್ಮಲ್ಲಿ ಮೊಬೈಲ್ಗಳು ಬಂದಾಗಿತ್ತು. ಈ ಟೆಲಿಕಾಂ ಕ್ರಾಂತಿ ಅನ್ನೋದಿದೆಯಲ್ಲ, ಅದರ ಒಂದು ಭಾಗವಾಗಿ ಬಂದದ್ದು ಈ ಪೇಜರ್ ಅನ್ನೋ ಪುಟ್ಟ ಸಾಧನ. ಮೊಬೈಲ್ ಬರೋದಕ್ಕೂ ಮೊದಲು ನಾವೆಲ್ಲ ಇದನ್ನು ಬಳಸ್ತಾ ಇದ್ವಿ. ಲ್ಯಾಂಡ್ಲೈನ್ನ ನಂತರ ಮೊಬೈಲ್ ಫೋನ್ಗಳಿಗೆ ಮೊದಲು ಬಳಕೆಗೆ ಬಂದ ಈ ಕಮ್ಯುನಿಕೇಷನ್ ಸಾಧನದ ಮೂಲಕ ಮಾತಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ನಾವು ನಮ್ಮ ಮೊಬೈಲಲ್ಲಿ SMS-ಗಳನ್ನು ಓದ್ತೀವಲ್ವಾ, ಆ ಥರ ಈ ಪೇಜರ್ಗಳಿಗೆ ಮೆಸೇಜ್ಗಳನ್ನು ಕಳುಹಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಪೇಜರ್ ಕಮ್ಯುನಿಕೇಷನ್ ಸೆಂಟರ್ಗೆ ಕಾಲ್ ಮಾಡಿ ಅಲ್ಲಿ ನಿಮ್ಮ ಪೇಜರ್ ನಂಬರು ಹಾಗೂ ಅದಕ್ಕೆ ಕಳುಹಿಸಬೇಕಾದ ಮೆಸೇಜ್ ಏನು ಅಂತ ಹೇಳಿದರೆ ಅವರು ಅದನ್ನು ಆಯಾ ಪೇಜರ್ಗಳಿಗೆ ಕಳುಹಿಸ್ತಾ ಇದ್ರು. ಸಣ್ಣ ಸಣ್ಣ ತುರ್ತು ಸಂದೇಶಗಳನ್ನು ಕಳುಹಿಸೋದಕ್ಕೆ ಇದು ತುಂಬ ಉಪಕಾರಿ ಆಗ್ತಾ ಇತ್ತು. ಮೊದಲು ಮೆಸೇಜ್ ಇಂಗ್ಲೀಷಲ್ಲಿ ಬರ್ತಾ ಇತ್ತು, ಆನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಟೆಕ್ಸ್ಟ್ ಬರೋ ಥರದ ಪೇಜರ್ಗಳು ಬಂದವು. ಆಮೇಲೆ ಕಮ್ಯುನಿಕೇಷನ್ ಪೇಜರ್ ಅಂತ ಒಂದು ಬಂತು. ಅದರಲ್ಲಿ ಮೆಸೇಜ್ ರಿಸೀವ್ ಮಾಡ್ಕೊಳ್ಳೋದರ ಜೊತೆಗೆ ನೀವು ರಿಪ್ಲೈ ಕೂಡ ಕೊಡೋದಕ್ಕೆ ಸಾಧ್ಯ ಆಗೋ ಥರದ ವ್ಯವಸ್ಥೆಗಳಿದ್ವು. ಭಾರತದಲ್ಲಿ ಈ 2 ವೇ ಪೇಜರ್ಗಳು ಬರೋ ಹೊತ್ತಿಗಾಗಲೇ
ಟೆಲಿಕಾಂ ಕ್ರಾಂತಿಯಾಗಿ ಮೊಬೈಲ್ ಫೋನುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಾಗಿತ್ತು. ಹೀಗಾಗಿ ನಮ್ಮಲ್ಲಿ ಪೇಜರ್ ಬಳಕೆ ಅನ್ನೋದು ಬಹಳ ದಿನಗಳ ಕಾಲ ಇರಲಿಲ್ಲ. ಈ ಪೇಜರ್ ಬಂದ ಆರಂಭದ ಒಂದಷ್ಟು ಕಾಲ ನಾವು ಕೂಡ ಬೆಲ್ಟಿಗೆ ಇದನ್ನು ಸಿಗಿಸ್ಕೊಂಡು ಓಡಾಡಿದ್ದು. ಹೊರಗೆ ಓಡಾಡೋರಿಗೆ ಅಂದರೆ ಓಡಾಡಿ ಕೆಲಸ ಮಾಡೋರಿಗೆ ಅವತ್ತಿಗಿದ್ದ ಏಕೈಕ ಮೊಬೈಲ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂದರೆ ಪೇಜರ್ರೇ. ಸರಿ, 25-30 ವರ್ಷಗಳ ಹಿಂದಿನ ಈ ಸಾಧನವನ್ನು ಲೆಬನಾನ್ನಲ್ಲಿ ಈಗ ಯಾಕೆ ಬಳಸ್ತಾ ಇದ್ದಾರೆ? ಅಲ್ಲಿನ್ನೂ ಮೊಬೈಲ್ ಫೋನುಗಳೇ ಬಂದಿಲ್ವಾ? ಖಂಡಿತ ಬಂದಿವೆ. ಆದರೆ ಅಲ್ಲಿನ ಹೆಜ್ಬುಲ್ಲಾಗಳಿದ್ದಾರೆ ನೋಡಿ, ಅವರು ಹೋರಾಟ ಮಾಡ್ತಾ ಇರೋದು ಜಗತ್ತಿನ ಅತ್ಯಂತ ಬಲಿಷ್ಠ ತಾಂತ್ರಿಕತೆಯನ್ನು ಹೊಂದಿರುವ ದೇಶ ಇಸ್ರೇಲ್ ಜೊತೆಗೆ. ಅಲ್ಲಿ ಎರಡೂ ಪಡೆಗಳು ತಾಂತ್ರಿಕವಾಗಿ ಸಾಕಷ್ಟು ಅಭಿವೃದ್ಧಿ ಹೊಂದಿವೆ. ಮೊಬೈಲ್ಗಳನ್ನು ಬಳಸಿದರೆ ಅದರ ಸಿಗ್ನಲ್ ಟವರ್ ಲೊಕೇಶನ್ ನೋಡಿಕೊಂಡು ಶತ್ರುಗಳು ದಾಳಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮೊಬೈಲ್ ಫೋನನ್ನು ಟ್ಯಾಪ್ ಮಾಡೋದು ಕೂಡ ಕಷ್ಟದ ಕೆಲಸ ಏನಲ್ಲ. ಈಗಂತೂ ಪ್ಯಾರಲಲ್ ಸಿಮ್ ಬಳಸಿ ಅವ್ರು ಏನು ಮಾತಾಡ್ಕೊತಾ ಇದ್ದಾರೆ ಅನ್ನೋದನ್ನ ಎಲ್ಲೋ ಕೂತ್ಕೊಂಡು ಕೇಳಿಸ್ಕೊಳ್ಳೋಷ್ಟು ತಂತ್ರಜ್ಞಾನ ಬೆಳೆದಿದೆ. ಹೀಗಾಗಿ ಹೆಜ್ಬುಲ್ಲಾ ತನ್ನ ಆಂತರಿಕ ವಲಯದಲ್ಲಿ ಸಂದೇಶ ರವಾನೆಗೆ ಬಳಕೆ ಮಾಡ್ತಾ ಇರೋದು ಈ ಪೇಜರ್ಗಳನ್ನು. ಇತ್ತೀಚೆಗೆ ಹೆಜ್ಬುಲ್ಲಾ ತೈವಾನಿನ ಗೋಲ್ಡ್ ಅಪೋಲೋ ಅನ್ನೋ ಕಂಪನಿಯಿಂದ ಸುಮಾರು 5,000 ಪೇಜರ್ಗಳನ್ನು ತರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಅನ್ನೋ ಮಾಹಿತಿ ಇಸ್ರೇಲ್ನ ಬೇಹುಗಾರಿಕಾ ಏಜೆನ್ಸಿಗೆ ಗೊತ್ತಾಯಿತು. ಗೆಳೆಯರೆ, ಬೇಹುಗಾರಿಕೆ ಅನ್ನೋದು ಒಂದು ದೇಶಕ್ಕೆ ತುಂಬ ದೊಡ್ಡ ಶಕ್ತಿ ಅನಿಸೋದು ಇದೇ ಕಾರಣಗಳಿಗೇನೆ. ತನ್ನ ಶತ್ರುಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟೇ ಅಲ್ಲ, ಅವ್ರು ಏನೆಲ್ಲ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಕೂಡ ಬೇಹುಗಾರಿಕಾ ಏಜೆನ್ಸಿಗಳು ಕಣ್ಣಿಟ್ಕೊಂಡು ಕೂತಿರುತ್ತವೆ. ನಿಮಗೆ ನಮ್ಮಲ್ಲಿ ಕಾರ್ಗಿಲ್ ಯುದ್ಧ ಆಗಿದ್ದು ಗೊತ್ತಿದೆ ಅಲ್ವಾ? ಆ ಸಂದರ್ಭದಲ್ಲಿ ಭಾರತದ ಬೇಹುಗಾರಿಕಾ ಏಜೆನ್ಸಿಗಳು ದೊಡ್ಡ ಮಟ್ಟದಲ್ಲಿ ವಿಫಲವಾದವು ಅಂತ ಹೇಳೋದು ಯಾಕೆ ಅಂದರೆ, ಅವತ್ತಿಗೆ ಪಾಕಿಸ್ತಾನ ಚಳಿಗಾಲದಲ್ಲಿ ಬಳಸೋದಕ್ಕೆ ಬೇಕಾದ ಒಂದಷ್ಟು ದಿರಿಸುಗಳನ್ನು ಮತ್ತು ಹಿಮ ಪ್ರದೇಶದಲ್ಲಿ ಸೈನಿಕರು ಬಳಸುವ ವಸ್ತುಗಳನ್ನು ಅಮೆರಿಕಾದಿಂದ ಭಾರಿ ಪ್ರಮಾಣದಲ್ಲಿ ಖರೀದಿ ಮಾಡುತ್ತೆ. ಅದು ನಮ್ಮ ಬೇಹುಗಾರರಿಗೆ ಗೊತ್ತು ಕೂಡ ಆಗೋದಿಲ್ಲ. ಅಕಸ್ಮಾತ್ ಅವತ್ತು ಅಮೆರಿಕಾದಿಂದ ಪಾಕಿಸ್ತಾನ ಈ ವಸ್ತುಗಳನ್ನು ಯಾಕೆ ಖರೀದಿ ಮಾಡ್ತಾ ಇದೆ ಅನ್ನೋದು ಗೊತ್ತಾಗಿಬಿಟ್ಟಿದ್ರು ಕೂಡ ಅಲ್ಲಿ ಪಾಕ್ ಕಾಶ್ಮೀರದ ಭಾಗದಲ್ಲಿ ಯಾವುದೋ ದೊಡ್ಡ ಸಂಚನ್ನ ಮಾಡ್ತಾ ಇದೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಮತ್ತು ಆ ಬಗ್ಗೆ ಅಲರ್ಟ್ ಆಗಿರೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇತ್ತು. ಅದಕ್ಕೇನೆ ಒಂದು ದೇಶಕ್ಕೆ ಬೇಹುಗಾರಿಕಾ ಏಜೆನ್ಸಿಗಳ ಶಕ್ತಿ ತುಂಬಾನೇ ಮುಖ್ಯ ಅಂತ ಅನ್ಸೋದು. ಇಲ್ಲಿ ಹೆಜ್ಬುಲ್ಲಾ ಪೇಜರನ್ನು ಖರೀದಿ ಮಾಡ್ತಾ ಇದೆ ಅನ್ನೋದು ಗೊತ್ತಾದ ಕೂಡಲೇ ಮೊಸಾದ್ ಎಚ್ಚೆತ್ಕೊಳ್ತು. ಅವರು ಪೇಜರ್ ತಯಾರಿಕಾ ಕಂಪನಿಗೆ ಹಣ ಕೊಟ್ಟರು ಅಥವಾ ಅಲ್ಲಿ ತಮ್ಮ ಪ್ರಭಾವವನ್ನು ಬಳಸಿದ್ರೋ ಗೊತ್ತಿಲ್ಲ, ಅಂತೂ ಹೆಜ್ಬುಲ್ಲಾಗೆ ಸರಬರಾಜಾಗ್ತಾ ಇದ್ದ ಪೇಜರ್ಗಳಲ್ಲಿ ಒಂದು ಸಣ್ಣ ತಾಂತ್ರಿಕ ಬದಲಾವಣೆಯನ್ನು ಮಾಡಿಸಿದರು. ಅದರೊಳಗೆ ಸಣ್ಣ ಪ್ರಮಾಣದ ಅಂದರೆ ಒಂದು 3 ಗ್ರಾಮ್ನಷ್ಟು ಸ್ಫೋಟಕಗಳನ್ನು ಇಡಲಾಯಿತು. ಅದನ್ನು ಡೆಟೋನೇಟ್ ಮಾಡೋದಕ್ಕೆ ಒಂದು ಕೋಡನ್ನು ಕೂಡ ಸಿದ್ಧಪಡಿಸಲಾಯಿತು. ಆ ನಂತರ ಆ ಎಲ್ಲ ಪೇಜರ್ಗಳು ಹೆಜ್ಬುಲ್ಲಾನ ತಲುಪಿದವು. ಒಂದಷ್ಟು ತಿಂಗಳ ಕಾಲ ಅಲ್ಲಿ ಏನೂ ಆಗಲಿಲ್ಲ. ಅವರು ಕೂಡ ಸಹಜವಾಗಿ ಆ ಪೇಜರ್ಗಳನ್ನು ಬಳಸ್ತಾ ಇದ್ರು. ಅದರಿಂದ ಮೆಸೇಜ್ ಕೂಡ ಬರ್ತಾ ಇತ್ತು, ಎಲ್ಲ ಚೆನ್ನಾಗೇ ಇತ್ತು. ಆದರೆ ಮಂಗಳವಾರ ಅಂದರೆ 17ನೇ ತಾರೀಕು ಆ ಪೇಜರ್ಗಳಿಗೆ ಒಂದು ಕೋಡೆಡ್ ಮೆಸೇಜ್ ಬಂತು. ಪೇಜರ್ ವೈಬ್ರೇಟ್ ಆಗಿ ಆ ಮೆಸೇಜ್ ಏನು ಅಂತ ನೋಡೋದರ ಒಳಗೆ ಪೇಜರ್ಗಳು ಸ್ಫೋಟಗೊಳ್ಳೋದಕ್ಕೆ ಶುರುವಾದವು. ಎಲ್ಲರಿಗೂ ಒಂದೇ ಬಾರಿ ಮೆಸೇಜ್ ಬಂತು ಮತ್ತು ಎಲ್ಲ ಪೇಜರ್ಗಳು ಕೂಡ ಒಂದರ ಹಿಂದೊಂದರಂತೆ ಸ್ಫೋಟಗೊಳ್ತಾ ಹೋದವು. ಇದಿಷ್ಟೇ ಆಗಿದ್ದು. ಯಾವಾಗ ಅಲ್ಲಿ ಇಂಥದ್ದೊಂದು ಸ್ಫೋಟ ಆಯಿತೋ ಅದನ್ನು ಮಾಡಿದ್ದು ಇಸ್ರೇಲಿ ಅಂತ ಹೆಜ್ಬುಲ್ಲಾ ಹಾಗೂ ಇರಾನ್ಗಳು ಹೇಳೋದಕ್ಕೆ ಶುರು ಮಾಡಿದ್ವು. ಅದನ್ನು ಹೇಳೋದಕ್ಕೆ ದೊಡ್ಡ ತನಿಖೆ ಏನೂ ಬೇಕಿರಲಿಲ್ಲ. ಆದರೆ ಇಸ್ರೇಲ್ ಮಾತ್ರ ಆ ಬಗ್ಗೆ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ನಾವು ಮಾಡಿದ್ವಿ ಅಂತಲೂ ಅವ್ರು ಹೇಳ್ಕೊಂಡಿಲ್ಲ, ನಾವಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇಲ್ಲ. ಇನ್ನು ತೈವಾನ್ನ ಈ ಗೋಲ್ಡ್ ಅಪೋಲೋ ಕಂಪನಿಗೆ ಸೇರಿದ ಪೇಜರ್ಗಳಿವು ಅಂತ ಗೊತ್ತಾದ ಕೂಡಲೇ ಅಲ್ಲಿ ಗೋಲ್ಡ್ ಅಪೋಲೋ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ನಾವು ಪೇಜರ್ ತಯಾರು ಮಾಡ್ತೀವಿ ನಿಜ, ಆದರೆ ಈ ಮಾಡೆಲ್ನ ಪೇಜರ್ಗಳನ್ನು ಯುರೋಪಿನ BAC ಅನ್ನೋ ಕಂಪನಿ ತಯಾರು ಮಾಡುತ್ತೆ. ಈ ಮಾಡೆಲ್ ಪೇಜರ್ ತಯಾರಿಯ ಲೈಸೆನ್ಸನ್ನು ನಾವು ಅವರಿಗೆ ಮಾರಾಟ ಮಾಡಿಬಿಟ್ಟಿದ್ದೀವಿ. ಹೀಗಾಗಿ ಇದು ನಾವು ತಯಾರು ಮಾಡಿದ ಪೇಜರ್ ಅಲ್ಲ, BAC ಮಾಡಿದ ಪೇಜರ್ ಇದು ಅಂತ ಗೋಲ್ಡ್ ಅಪೋಲೋ ಕಂಪನಿ ಹೇಳ್ಕೊಂಡಿದೆ. ಆದರೆ ಈ BAC ಅನ್ನೋದು ಯಾವ ದೇಶದ ಕಂಪನಿ ಅನ್ನೋ ಬಗ್ಗೆ ಅವ್ರು ಏನನ್ನು ಹೇಳೋದಕ್ಕೆ ಹೋಗಿಲ್ಲ. ಒಟ್ಟಾರೆ ಗೆಳೆಯರೆ, ಯಾವುದೇ ವಸ್ತುವನ್ನು ಹೊರದೇಶದಿಂದ ತರಿಸಿ ಬಳಸೋದು ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅನ್ನಿಸ್ತಾ ಇದೆ. ಇದರ ಜೊತೆಗೆ ಇಸ್ರೇಲಿನ ಬೇಹುಗಾರರ ಕೈಗಳು ಎಷ್ಟು ಉದ್ದಕ್ಕೆ ಚಾಚಿವೆ ಅನ್ನೋದನ್ನು ಕೂಡ ಇದು ತೋರಿಸ್ತಾ ಇದೆ. ಒಟ್ಟಾರೆ ಇಸ್ರೇಲ್ ಮೇಲೆ ಮಿಸೈಲು ಹಾಗೂ ರಾಕೆಟ್ಗಳ ಮಳೆ ಸುರಿಸ್ತಾ ಇರುವ ಹೆಜ್ಬುಲ್ಲಾಗಳ ಎದೆಯಲ್ಲಿ ಈಗ ಭಯದ ಬೀಜವನ್ನು ಬಿತ್ತೋ ಕೆಲಸ ಅಂತೂ ನಡೆದಿದೆ. ನಿಮ್ಮ ಯಾವ ವಸ್ತುವನ್ನು ಬೇಕಾದರೂ ನಾವು ಹ್ಯಾಕ್ ಮಾಡ್ತೀವಿ ಅನ್ನೋ ಭಯವನ್ನು ಅವರಲ್ಲಿ ಇಸ್ರೇಲ್ ಉಂಟು ಮಾಡಿದೆ. ಇನ್ನು ಹೆಜ್ಬುಲ್ಲಾ ಕೂಡ ಇದಕ್ಕೆ ಪ್ರತೀಕಾರ ಹೇಳ್ತೀವಿ ಅಂತ ಅಬ್ಬರಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯದ ಮಟ್ಟಿಗೆ ಇದು ಯಾವುದೂ ನಿಲ್ಲೋದಿಲ್ಲ. ಇದು ಗೆಳೆಯರೆ ಲೆಬನಾನ್ ಪೇಜರ್ ಸ್ಫೋಟಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಇನ್ನು ನಾನಾಗಲೇ ಒಂದು ಪ್ರಶ್ನೆ ಕೇಳಿದ್ದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ B, ಫ್ರಾನ್ಸ್. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಲೆಬನಾನ್. 1943ರಲ್ಲಿ
ಫ್ರಾನ್ಸ್ನಿಂದ ಇದು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತೆ. ಪ್ರಥಮ ವಿಶ್ವ ಯುದ್ಧದ ನಂತರ ಅಂದರೆ ಆಟೋಮನ್ನರನ್ನು ಸೋಲಿಸಿದ ನಂತರ ಈ ಇಡೀ ಭೂಭಾಗದ ಮೇಲೆ ಅಂದರೆ ಆಟೋಮನ್ನರು ಆಳ್ತಾ ಇದ್ದ ಅಷ್ಟೂ ಭೂಭಾಗವನ್ನು ಯುರೋಪಿಯನ್ ಶಕ್ತಿಗಳು ತಮ್ಮ ಹಿಡಿತಕ್ಕೆ ತಗೊಂಡು ಟರ್ಕಿಯನ್ನು ಮಾತ್ರ ಆಟೋಮನ್ನರಿಗೆ ಉಳಿಸಿದ್ವು. ಆ ಸಂದರ್ಭದಲ್ಲಿ ಲೆಬನಾನ್ ಮತ್ತು ಸಿರಿಯಾ ಭಾಗಗಳನ್ನು ಫ್ರಾನ್ಸ್ ತನ್ನ ವಶಕ್ಕೆ ತಗೊಂಡಿತ್ತು. ಆನಂತರ ಈ ಲೆಬನಾನ್ 22 ನವೆಂಬರ್ 1943ರಂದು ಸ್ವತಂತ್ರ ರಾಷ್ಟ್ರ ಆಯಿತು. ಗೆಳೆಯರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.